ನಮ್ಮ ಅರಿಶಿನ ಹೊಲ ಮೊದಲನೇ ಪಾಠ ಹೇಳಿಕೊಟ್ಟಿತ್ತು ನೋಡ್ರಿ. ಏನಂತಂದ್ರೆ ನಿಮ್ಮ ಮಣ್ಣು ಭಾಳ ಪುಷ್ಪುಷಿತ ಮತ್ತು ಭಾಳ ಲೂಸ್ ಇತ್ತಂದ್ರೆ ಡ್ರಿಪ್ ಮಾಡೋ ಜಾಗದಾಗ ನೀವು ರೈನ್ ಪೈಪ್ ಒಗಿಬೇಕು. ನೀರು ಸೇವ್ ಆಗ್ತೈತಿ ಮತ್ತು ಬೆಳೆನೂ ಚಲೋ ಬರ್ತೈತಿ. ಈಗ ನಾವು ನೀರು ಸೇವ್ ಮಾಡ್ಬೇಕಂತೇಳಿ ಡ್ರಿಪ್ ಮಾಡೇವಿ. ಬಟ್ ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ನೀರು ಸೇವ್ ಮಾಡೋದು ಹೆಚ್ಚಿಗೆ ಡ್ರಿಪ್ಪಿಗೆ ಬಿಟ್ರೂ ಅದು ಬೋದೆಲ್ಲ ಪೂರಾ ಕಂಪ್ಲೀಟಾಗಿ ತೊಯ್ತಿಲ್ಲ. ಸೊ ನನ್ನ ಅನಿಸಿಕೆ ಪ್ರಕಾರ ನೀವು ಏನಾದರೂ ಅರಿಶಿನ ಹಚ್ಚೋರಿದ್ರಿ ಮತ್ತು 4 ಫೂಟಿಗೆ ಸಾಲು ಬಿಡೋರಿದ್ರಿ ಅಂತಂದ್ರೆ ನೀವು ಡ್ರಿಪ್ ಬದಲಿ ರೈನ್ ಪೈಪ್ ಹೋಗಿರಿ ಸಾಲಿನಾಗ. ಸೊ ಅದು ತುಂಬ ಅನುಕೂಲ ಆಗ್ತೈತಿ. ಮತ್ತೊಂದು ಏನಂತಂದ್ರೆ ನೀವು ಹೇಳಿರೋ ಫೀಡ್ಬ್ಯಾಕ್ಗಳನ್ನೆಲ್ಲ ತೊಗೊಂಡಿನಿ ನಾನು. ಅರ್ಧ ಹಾಲ್ ಬಂದ್ ಮಾಡೀನಿ. ಈಗ ಆ ಕಡೆ ಚಾವೆ ಕುಣಿಸೀನಿ ಇದಕ್ಕೆಲ್ಲ. ಸೊ ಅರ್ಧ ಬಂದ್ ಮಾಡೀನಿ, ಅರ್ಧ ಕಷ್ಟ ಬಿಟ್ಟೀನಿ. ಇವತ್ತು ಒಂದು 4-5 ತಾಸು ನೀರು ಬಿತ್ತು, ಸ್ವಲ್ಪ ಪವರ್ ಸಪ್ಲೈ ಹೋಗಿತ್ತು. ಆದರೂ ಅಂಥದ್ದೇನು ನೋಟೇಬಲ್ ಚೇಂಜಸ್ ನಂಗೆ ಕಾಣತಿಲ್ಲ. ಸೊ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ನ ಪಾಸ್ ಆಗಿತ್ತು ಅಥವಾ ಏನಾದರೂ ಕಲಿಯಾಕೆ ಸಿಕ್ಕಿತ್ತು ಅಂತಂದರೆ ನೀವು ತಪ್ಪು ಮಾಡಬೇಡ್ರಿ. ನಾನು ತಪ್ಪು ಮಾಡಿದ್ದು ನೀವು ನೋಡಿ ಕಲೀರಿ.